ರೆಡಿ ಆಗಿದ್ದೀರಿ ನೋಡ್ರಿ. ಊರಿಗೆ ಹೋಗ್ತಾ ಇದ್ದೀರಿ. ಯಜಮಾನ್ರು ಬಿಡಕ್ಕೆ ಬರ್ತಾ ಇದ್ದಾರೆ. ಬರೀ ಊರಿಗೆ ಹೋಗ್ಬಿಟ್ಟು ಬಿಡಿ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಹೋಗೋಣ. ಭಾಳ ನಾನು ಇದ್ರೆ ಜಾಸ್ತಿ ಹೋಗ್ಬೇಕಂತ ರೆಡಿ ಆಗಿದ್ದೀರಿ. ಮಳೆ ಬರ್ತೈತೆ. ಅದೇ ಬಸ್ ಮಳೆ ಬರ್ತೈತೆ. ಬಸ್ ಈ ಕಡೆ ಬಸ್ ಅದು ಒಳಗೋದಿದೆ. ಅದೇ ಅದು ಇಲ್ಲ ಬರ್ತೀನಿ ಜಲ್ದಿ. ಮಳೆ ಬರ್ತೈತೆ. ಮಳೆ ತುಂಬ ಮಳೆ ಬರ್ತೈತೆ. ಊರಿಗೆ ಹೋಗೋಣ ಅಂದರೆ ಏನದು ನಿನ್ನ ಚಿಕ್ಕಿಗೆ ಹೇಳ್ತೀನಿ ಇರು. ನಿನಗೆ ಒಡೆಯಲ್ಲಪ್ಪ ನಿನ್ನ ಚಿಕ್ಕಿ. ಒಡೆಯಲ್ಲ ನಿಮ್ಮ ಚಿಕ್ಕಿ. ನೀವು ತೋರಿಸ್ತೀನಿ ಇದು ವಿಡಿಯೋನ ನಿಮ್ಮ ಚಿಕ್ಕಿಗೆ. ನಿಮ್ಮ ಚಿಕ್ಕಿ ಹೊಡೆಯಲ್ವಾ? ಏನು ಹೊಡೆಯಲ್ಲ? ಚಿಕ್ಕಪ್ಪ ಹೊಡಿತಾರೆ, ಯಶು ಮಾಮ ಹೊಡಿತಾರೆ. ಅದು ಮಾಮ ಅಲ್ಲ, ಇದು ಯಶು ಮಾಮ ಹೊಡಿತಾರಾ? ಯಶು ಮಾಮ ಹೊಡೆಯಲ್ಲ, ಹೊಡಿತಾನಪ್ಪ. ಪ್ರೀತಿ ಮಾಡ್ತಾನೆ. ಫೈನಲಿ ನಾವು ನೋಡ್ರಿ ಕೂತಿದ್ದೀರಿ ಟ್ರೈನಲ್ಲಿ. ತುಂಬ ಜನ ಇದ್ದಾರೆ. ಅದನ್ನೇ ಬಿಟ್ಬಿಡ್ತೀನಿ ನೋಡ್ರಿ ಇವಾಗ ನಾನು. ಮಣ್ಣು ಕೂತಿದ್ದೀರಿ ನೋಡ್ರಿ ನಾವು ಸೀಟ್ ಮೇಲೆ. ಯಾವ್ರಿಗೆ ಹೋಗ್ತೀರಿ? ಅತ್ತಿವ್ರಿಗೆ ಹೋಗ್ರಿ. ನಮ್ಮೂರಿಗೆ ಹೋಗೋ ಟ್ರೈನ್. ಒಂದು ಫ್ಯಾಮ್ಲಿ ಈ ಥರ ಮಲ್ಕೋಬೋದು. ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಮಗು, ಈ ಥರ ಮಲ್ಕೊಂಡು ಹೋಗ್ತಾರೆ. ರಿಸರ್ವೇಷನ್ ಸಿಕ್ಕಿಲ್ಲ. ಜನರಲ್ಲಾಗಿ ಈಗ ಹೋಗ್ತಾ ಇದ್ದಾರೆ ನೋಡಿ. ಇವಾಗ ಎದ್ದಿದ್ದೀವಿ. 9:30 ಆಗಿದೆ. ಇನ್ನು ಟ್ರೈನಲ್ಲಿ ಇದ್ದೀವಿ. ಇಷ್ಟೊತ್ತವರೆಗೂ ಆಯಿತು. ಇನ್ನು ಲೇಟ್ ಆಗುತ್ತೆ ಊರಿಗೆ ಹೋಗೋಷ್ಟಿಗೆ. 1 ಗಂಟೆ ಆಗ್ಬೋದು ರೀ. ಊರಿಂದ ಬಂದು ಸ್ನಾನ ಅದು ಮಾಡ್ಕೊಂಡು ಊಟನೂ ಮಾಡಿದ್ರಿ. ಊಟ ಮಾಡಿ ದೇವಸ್ಥಾನದಲ್ಲಿ ಮಲ್ಕೊಂಡಿದ್ರಿ. ಇಲ್ಲಿ ನಮ್ಮ ಅತ್ತೆಯವ್ರು ಮಲ್ಕೊಂಡಿದ್ದಾರೆ. ಅಲ್ಲಿ ನಮ್ಮ ಕಕ್ಕಿಯವ್ರು ಬರ್ತಾಯಿದ್ದಾರೆ ನೋಡ್ರಿ. ಬರೋ ದೇವಸ್ಥಾನದಲ್ಲಿ ಬಂದು ಕೂತ್ರೆ ಒಂಥರ ಆರಾಮ ಅನಿಸುತ್ತೆ, ಮನಸ್ಸಿಗೆ ಶಾಂತಿ ಅನಿಸುತ್ತೆ. ಏನೇ ಇದ್ರೂ ಅದು ಮರ್ತೋಗೋಂಥ ಶಕ್ತಿ ಅಮ್ಮನ ಹತ್ರ, ಅಂದರೆ ಏನೋ ಮರ್ತೋಗೋಂಥ ಶಕ್ತಿ ಅಮ್ಮ ಕೊಟ್ಟಿದ್ದಾಳೆ. ಸಮಾಧಾನವಾಗಿದ್ದೀನಿ ನೋಡ್ರಿ. ಇಲ್ಲಿ ಬಂದಿದ್ದೀನಿ. ನಾನು ಬೆಂಗಳೂರಾಗ ಇರೋವರೆಗೂ ಸ್ವಲ್ಪ ಭಯ ಆಗ್ತಿತ್ತು ನನಗೆ. ಇವಾಗ ಏನು ಅನಿಸ್ತಾ ಇಲ್ಲ. ಏನು 5 ಪೌಡೇನ ಕರೆಸಿದ್ದಾಳೆ ಇಲ್ಲಿಗೆ. ಕಂಟಿನ್ಯೂ ಇರ್ಬೇಕಲ್ಲ. ಫ್ಯಾನ್ ಇಲ್ಲ. ಇವ ಫೋನ್ ಬಿದ್ದ ಮೇಲೆ ಡಿಮ್ ಕಾಣ್ಲತ್ತದ ಮೊಬೈಲ್. ಫೋನ್ ಬಿತ್ತಿದ್ದ ಮನ ಅವನು ಇಲ್ಲ ಹೊಡ್ತೀನಿ ನೋಡಿ. ಗೈ ಹೇಳಿದ್ ಕೇಳೋಣ.